ನೋಡಿ ಇದೇ ಮೇನ್ ರೋಡ್ ಪಕ್ಕದಲ್ಲೇ ಅಟ್ಯಾಚ್ ಆಗಿರುವಂತ ಲೇಔಟ್ ದುರ್ಗಶ್ರೀ ವೆಂಚರ್ಸ್ ಅವರ ಹೊಸ ಲೇಔಟ್ ಆಗಿದೆ ಅಂತ ಹೇಳಿದ್ನಲ್ಲ, ಇದೆ ನೋಡಿ. ದುರ್ಗಶ್ರೀ ವೆಂಚರ್ಸ್ ಇಂದ ನಾನು ವಿಕ್ರಮ್ ಟಿ ಬೇಗೂರು ಹತ್ರ ಹೊಸ ಲೇಔಟ್ ನೊಂದಿಗೆ ನಿಮ್ ಮುಂದೆ ಇದ್ದೀನಿ. ಟಿ ಬೇಗೂರಿಂದ 2.5 ಕಿಲೋಮೀಟರ್ ಅಲ್ಲಿ ಹೊಸ ಲೇಔಟ್ ಮಾಡಿದೀವಿ. ಬನ್ನಿ, ಕಡಿಮೆ ರೇಟ್ ಅಲ್ಲಿ ಸೈಟ್ ನೋಡ್ತಾ ಇದ್ದೀರಾ. 5 ಲಕ್ಷಕ್ಕೆ 20-30, 10 ಲಕ್ಷಕ್ಕೆ 30-40. ಮಿಸ್ ಮಾಡ್ಕೋಬೇಡಿ ಸರ್. ಇದೇ ರೋಡು, ಇದೇ ನಮ್ ಲೇಔಟ್. ಸೈಟು ಮನೆ ಎರಡೂ ಬೇಕಾ? ಬನ್ನಿ, ನಾವೇ ಕಟ್ಕೊಡ್ತೀವಿ. ಪ್ರೈಸ್ ಕೇಳ್ಬೇಕಾ? 20-30ಕ್ಕೆ 1 BHK 20 lakhsಗೆ ಕೊಡ್ತಾ ಇದೀವಿ. 30-40ರಲ್ಲಿ 2 BHK ವಿತ್ ಸೈಟ್ ಸಮೇತ ಮನೆ ಕಟ್ಕೊಡ್ತೀವಿ 40 ಲಕ್ಷಕ್ಕೆ. ಆಫರ್ನ ಮಿಸ್ ಮಾಡ್ಕೋಬೇಡಿ. ದುರ್ಗಶ್ರೀ ವೆಂಚರ್ಸ್ ಅಲ್ಲಿ ಮಾತ್ರ. ಹಾಯ್ ಎಲ್ಲ ನಮಸ್ಕಾರ, ನಾನ್ ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಲ್ಲ ವೀಕ್ಷಕರೇ, ನಮ್ಗೆ ಒಂದ್ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಯಾವ್ದಾದ್ರು ಸೈಟ್ಸ್ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತು ಟಿ ಬೇಗೂರಿಂದ ಕೇವಲ 2-2.5 ಕಿಲೋಮೀಟರ್ ಒಳಗಡೆನೆ ಇವರ ಲೇಔಟ್ ಆಗಿರೋದು ದುರ್ಗಶ್ರೀ ವೆಂಚರ್ಸ್ ಅವರ ಲೇಔಟ್ ಬಂದಿದ್ದೀನಿ. ಇದು ಹೊಸ ಲೇಔಟ್ ಮಾಡ್ತಾ ಇದ್ದಾರೆ. ಹಾಗೆ ಇದು ಪ್ರೀ ಲಾಂಚಿಂಗ್ ಆಫರ್ ಅಂತ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಮನೆ ಅಂದ್ರೆ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಈ ಲೇಔಟ್ ಕೊಡ್ತಾ ಇದ್ದಾರೆ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಇವತ್ತು ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ ವಿಕ್ರಮ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಸರ್ ಬನ್ನಿ ಸರ್. ಹಾಯ್ ಸರ್, ನಮಸ್ತೆ. ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ಸೂಪರ್ ಆಗಿದೆ. ನೀವು? ಸರ್ ನಾವು ಸೂಪರ್ ಆಗಿದ್ದೀವಿ ಸರ್. ಸರ್ ತುಂಬಾ ಜನ ಕೇಳ್ತಾ ಇದ್ರು, ಮೇಡಮ್ ಒಂದು ಒಳ್ಳೆ ಬಜೆಟ್ ಅಲ್ಲಿ, ಕಮ್ಮಿ ಬಜೆಟ್ ಅಲ್ಲಿ ಯಾವ್ದಾದ್ರು ಸೈಟ್ಸ್ ತೋರಿಸಿ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಾಯ್ತು ನಿಮ್ದು ಒಂದು ಹೊಸ ಲೇಔಟ್ ಆಗಿದೆ ಅಂತ ಹೇಳ್ಬಿಟ್ಟು, ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಕಮ್ಮಿ ಬಜೆಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಇವತ್ತು ನಿಮ್ಮ ಲೇಔಟ್ ಬಂದಿದ್ದೀವಿ. ಸರ್ ದುರ್ಗಶ್ರೀ ವೆಂಚರ್ಸ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ಯಾಕಂದ್ರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ದುರ್ಗಶ್ರೀ ವೆಂಚರ್ಸ್ ನ ಇವತ್ತು ತೋರಿಸ್ತಾ ಇದೀವಿ. ಸರ್ ನಿಮ್ಮ ಕಂಪ್ನಿ ಬಗ್ಗೆ, ಹಾಗೆ ನಿಮ್ಮ ಎಕ್ಸಾಕ್ಟ್ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ವಿಕ್ರಮ್ ಅಂತ, ದುರ್ಗಶ್ರೀ ವೆಂಚರ್ಸ್ ಇಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. 15 ವರ್ಷದಿಂದ ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ ಬರ್ತಾ ಇದೀವಿ. ಹಾಗೆ ಪ್ರಾಮಾಣಿಕತೆಯಿಂದ ರಿಯಲ್ ಎಸ್ಟೇಟ್ ನ ಬಿಸ್ನೆಸ್ ಮಾಡ್ಕೊಂಡ್ ಬರ್ತಾ ಇದೀವಿ. ಕಸ್ಟಮರ್ ಬಗ್ಗೆ ತುಂಬಾ ಕೇರ್ ತಗೊಂಡು ಡಾಕ್ಯುಮೆಂಟ್ ವೈಸ್ ಆಗ್ಲಿ, ಪ್ರಾಪರ್ಟಿ ಟೈಟಲ್ ಆಗ್ಲಿ, ಪ್ರತಿಯೊಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಅವ್ರಿಗೆ ಯಾವ ತರ ಪ್ರಾಪರ್ಟಿ ಬೇಕು ಆ ತರ ಪ್ರಾಪರ್ಟಿನ ತಂದು ಅತಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದೀವಿ. ಹಾಗೆ ಕಡಿಮೆ ಅಂತ ಡಾಕ್ಯುಮೆಂಟ್ ವೈಸ್ ಅಲ್ಲಿ ಯಾವ್ದು ಕಾಂಪ್ರಮೈಸ್ ಇಲ್ಲ. ತುಂಬಾ ಒಳ್ಳೆ ಡಾಕ್ಯುಮೆಂಟ್ ಇರುವಂತದ್ದು ಜನರಲ್ ಪ್ರಾಪರ್ಟಿ. ಮತ್ತೆ ಹೈವೇ ಇಂದ ಕೇವಲ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುತ್ತೆ. ಇದು ಇನ್ವೆಸ್ಟ್ಮೆಂಟ್ ಗಾಗ್ಲಿ ಕನ್ಸ್ಟ್ರಕ್ಷನ್ ಗಾಗ್ಲಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಹಾಗೆ ಒಂದು ಬೆಸ್ಟ್ ಪ್ರೈಸ್ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಮೇಡಮ್ ಹತ್ರ ಒಂದು ಆಫರ್ ಪ್ರೈಸ್ ಅಂತ ನಾನು ರೂಪಾ ರಮೇಶ್ ಹೋಲ್ಗಸ್ ಕಡೆಯಿಂದ ಬರೋರಿಗೆ ಒಂದು ಆಫರ್ನ ನಾನು ಮಾಡಿದ್ದೀನಿ. ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸರ್ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್? ಮೇಡಮ್ ನಮ್ಮ ಆಫೀಸ್ ಬಂದ್ಬಿಟ್ಟು ನಾಗರಬಾವಿ ಕಬಾಬ್ ಫ್ಯಾಕ್ಟ್ರಿ ರೆಸ್ಟೋರೆಂಟ್ ಅಂತ ಇದೆ. ಅದೇ ಬಿಲ್ಡಿಂಗ್ ಅಲ್ಲಿ 3rd ಫ್ಲೋರ್ ಅಲ್ಲಿ ಇದೀವಿ.
ಸರ್ ಇವಾಗವರೆಗೂ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀರಾ ಸರ್? ಸಾಕಷ್ಟು ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡ್ತಾ ಬಂದಿದೆ ಮೇಡಮ್. ಹೌದಾ? ಸಾವಿರಾರು ಸೈಟ್ಸ್ ಮಾರಾಟ ಮಾಡಿದೀವಿ. ಹಾಗೆ ನಮ್ಮ ಗ್ರಾಹಕರು ಈಗ್ಲೂ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಸಾಕಷ್ಟು ಲೇಔಟ್ಸ್ ಗಳಲ್ಲಿ. ಹಾಗೆ ಈಗ್ಲೂ ಸಿಕ್ಕಿದ್ರೆ ನಮ್ಮನ್ನ ಖುಷಿಯಿಂದ ಮಾತಾಡ್ತಾರೆ. ಇನ್ನು ಎಲ್ಲಿ ನಿಮ್ ಲೇಔಟ್ಸ್ ಮಾಡಿದೀರಾ, ಇನ್ನೊಂದ್ ಸೈಟ್ ಬೇಕು ಅಂತ ಹೇಳ್ತಾರೆ. ಅದೇ ನಮ್ಗೊಂದು ಖುಷಿ ಆಗುತ್ತೆ. ಎಲ್ಲ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಖಂಡಿತ ಮೇಡಮ್, ಖಂಡಿತ ಒಳ್ಳೆ ಸರ್ವಿಸ್ ಕೊಡ್ತಾ ಬಂದಿದೀವಿ. ಅವ್ರಿಗೆ ಏನೇನ್ ಬೇಕೋ ಅಲ್ಲಿ ನೀಡ್ಸ್ ಅವ್ರಿಗೆ ಏನಿದೆ, ಈಗ್ಲೂ ಏನಾದ್ರು ಕಾಲ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದು, ಇದೆಲ್ಲ ಮಾಡ್ತಾ ಬರ್ತಾ ಇದೆ. ಯಾಕೆ ಇಷ್ಟು ವರ್ಷದಿಂದ ಇದೀರ ಅಂದ್ರೆ ಇಟ್ಸ್ ನಾಟ್ ಈಸಿ ವೇ. ಖಂಡಿತ ಮೇಡಮ್, ಖಂಡಿತ ಕಷ್ಟ ಇದೆ. ಯಾಕಂದ್ರೆ ಒಂದೊಂದು ಕಸ್ಟಮರ್ ಥಾಟ್ಸ್ ಒಂದೊಂದ್ ತರ ಇರುತ್ತೆ. ಅದೇ ತರ ಪ್ರಾಪರ್ಟಿನ ತಂದು ಅವ್ರಿಗೆ ಒಳ್ಳೆ ಏನಂತಾರೆ ಒಳ್ಳೆ ಸರ್ವಿಸ್ ನ ಕೊಡ್ತಾ ಬರ್ತಾ ಇದೀವಿ. ಅದೇ ಒಂದು ಖುಷಿ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ ಸರ್? ಸರ್ ಇವಾಗ ರನ್ನಿಂಗ್ ಎಷ್ಟು ಪ್ರಾಜೆಕ್ಟ್ಸ್ ನಡೀತಾ ಇದೆ? ಮೇಡಮ್ ಈಗ 3 ಪ್ರಾಜೆಕ್ಟ್ಸ್ ರನ್ನಿಂಗ್ ಅಲ್ಲಿ ಇದೆ. ಈಗ ಟಿ ಬೇಗೂರಲ್ಲಿ ಇದು ಹೊಸದಾಗಿ ಲಾಂಚ್ ಮಾಡಿರೋದು. ಹಾಗೆ ರೈಲ್ವೆ ಗುಳ್ಳಲ್ಲಿ ಒಂದ್ 2 ಪ್ರಾಜೆಕ್ಟ್ ಮಾಡಿದೀವಿ. ಅದು ಅಲ್ಲೂ ಚೆನ್ನಾಗಿ ನಡೀತಾ ಇದೆ. ಸರ್ ಇವಾಗ ಇರೋ ಲೇಔಟ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿದೀರಾ? ಮೇಡಮ್ ಇದು 2 acres ಅಲ್ಲಿ 50 ಸೈಟ್ ಮಾಡಿದೀವಿ. 30, 40 ಮತ್ತೆ 20, 30, 40, 60 ಸೈಟ್ಸ್ ಅವೈಲೇಬಲ್ ಇದೆ. ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್? ಈಸ್ಟ್ ವೆಸ್ಟ್ ಮಾಡಿರೋದು ಮೇಡಮ್. ಈಸ್ಟ್ ವೆಸ್ಟ್ ಎರಡೇ ಫೇಸಿಂಗ್ ಅಲ್ಲಿ ಇರೋದು. ಹೌದು ಸರ್ ಇವಾಗ ಬೇಸಿಕ್ ಕಮ್ಯುನಿಟೀಸ್ ಇವಾಗ ಪ್ರೀ ಲಾಂಚಿಂಗ್ ಆಗ್ತಾ ಇದೆ, ಇನ್ನು ರೆಡಿ ಆಗ್ತಾ ಇದೆ. ವೀಕ್ಷಕರೇ ಇನ್ನು ರೆಡಿ ಆಗ್ತಾ ಇದೆ ಇವಾಗ ತಾನೆ. ಸರ್ ಇದು ಫುಲ್ಲಿ ಕಂಪ್ಲೀಟ್ ಆಗಕ್ಕೆ ಇನ್ನು ಎಷ್ಟು? 1 ತಿಂಗಳು ಸಾಕು ಮೇಡಮ್. 1 ಮಂತ್ ಅಲ್ಲಿ ನಾವು ವರ್ಕ್ ಫುಲ್ ಕಂಪ್ಲೀಟ್ ಮಾಡಿ ಗ್ರಾಹಕರ ಕೈಗೆ ಕೊಡ್ತೀವಿ. 1 ತಿಂಗಳಲ್ಲಿ ಫುಲ್ ಕಂಪ್ಲೀಟ್ ಆಗಿರುತ್ತೆ. ಖಂಡಿತ ಸರ್ ವಾಟರ್ ಆಗಲಿ ಸ್ಯಾನಿಟರಿ, ಡ್ರೈನೇಜ್, ಎಲೆಕ್ಟ್ರಿಕ್, ಪ್ಲಾಂಟೇಶನ್, ಪ್ರತಿಯೊಂದು ಕೆಲಸ ಬೇಸಿಕ್ ಕಮ್ಯುನಿಟೀಸ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದೆಲ್ಲಾನು ಮಾಡ್ಕೊಡ್ತೀರಾ. ಮೀನ್ಸ್ ಇವಾಗ ಅವಾಗ್ಲೇ ಮೋರಿ ಕೆಲಸ ಅವಾಗಲೇ ಸ್ಟಾರ್ಟ್ ಮಾಡಿದಾರಲ್ವಾ ಸರ್? ಹೌದು, ನೋಡ್ತಾ ಇರ್ಬೋದು. ಜಸ್ಟ್ ನಿನ್ನೆ ಕೆಲಸ ಸ್ಟಾರ್ಟ್ ಮಾಡಿರೋದು. ಇನ್ನೊಂದು 4 ವಾರದಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಿ ಕಸ್ಟಮರ್ ಗೆ ಹ್ಯಾಂಡ್ ಓವರ್ ಮಾಡಿ. ಓಕೆ, ಫುಲ್ಲಿ ಕಂಪ್ಲೀಟ್ ಆಗುತ್ತೆ. ಸರ್ ನೀರಿನ ವ್ಯವಸ್ಥೆ ಯಾವ ತರ? ಬೋರ್ವೆಲ್ ಹಾಕ್ಸ್ಕೊಡ್ತೀವಿ ಮೇಡಮ್. ಮತ್ತೆ ಪಂಚಾಯತ್ ಹತ್ರದಲ್ಲಿ ಇರೋದ್ರಿಂದ ಪಂಚಾಯತಿಂದಾನು ನೀರು ಸಿಗುತ್ತೆ. ಸಿಗುತ್ತೆ. ಸರ್ ಇದು ಯಾವ ಕನ್ವರ್ಷನ್ ಸರ್? ಡಿಸಿ ಕನ್ವರ್ಷನ್? ಇಲ್ಲ, ಇದೆಲ್ಲ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಸರ್. ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಖಾತೆ ಏನಾದ್ರು ಬರುತ್ತಾ ಸರ್? ಇಲ್ಲ, ಪಂಚಾಯತಿ ಖಾತೆ ಸಿಗುತ್ತೆ. ಈಗ ಏನಾಗಿದೆ, ಇಂದು ಹೊಸ ರೂಲ್ಸ್ ಬಂದಿದೆ. ಮನೆ ಕಟ್ಕೊಂಡ್ರೆ ಒಂದು ಪಂಚಾಯತಿ ಖಾತಾ ಅಂತ ಕೊಡ್ತಾರೆ. ಪಂಚಾಯತಿ ಖಾತಾ ಅಂತ ಕೊಡ್ತಾರೆ. ಓಕೆ ಸರ್, ಇವಾಗ ಯಾರಾದ್ರೂ ಮನೆ ಕಟ್ಟಿಸ್ಕೊಂಡ್ ಬರ್ಬೇಕಂತ ಹೇಳಿದ್ರೆ ಸರ್, ಇವಾಗ ಮೇನ್ ನೋಡೋದು ಗ್ರೋಸರಿ ಶಾಪ್ಸ್, ಹಾಸ್ಪಿಟಲ್ಸ್, ಇದೆಲ್ಲ ಹಿಂಗೆ ಸರ್? ಸ್ಕೂಲ್ಸ್, ಕಾಲೇಜಸ್? ಮೇಡಮ್ ಇಲ್ಲೇ ಹಲ್ಕೂರ್ ಅಂತ ಪಕ್ಕದಲ್ಲೇ ಇದೆ. ಒಂದು 100 ಹೆಜ್ಜೆ ಹಾಕಿದ್ರೆ ಹಲ್ಕೂರ್ ಇದೆ. ಪ್ರತಿಯೊಂದು ಇದೆ. ಅಂಗಡಿಗಳಿದಾವೆ, ಶಾಪಿಂಗ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾನು ಇದಾವೆ. ಮತ್ತೆ ಬಸ್ಸಸ್ ಇದೆ. ಇಲ್ಲಿ ಬಸ್ ಇದೆ, ಬಸ್ ಫೆಸಿಲಿಟೀಸ್ ಇದೆ. ಖಂಡಿತ ಇದೆ. ಇಲ್ಲೇ ಮುಂದೆ ಮೈನ್ ರೋಡ್ ಅಲ್ಲೇ ಹೋಗುತ್ತೆ. ಮತ್ತೆ ನೋಡಿ, ಇನ್ವೆಸ್ಟ್ಮೆಂಟ್ ಗೆ ಆಗ್ಲಿ ಪ್ರತಿಯೊಬ್ಬರು ಗ್ರಾಹಕರಿಗೆ ನಾನು ಹೇಳೋದು ಇಷ್ಟೇನೆ, ರೋಡ್ ಇಂದ ಲೇಔಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದು 100% ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಆಮೇಲೆ ತುಂಬಾ ಡಿಸ್ಟೆನ್ಸ್ ಏನಿಲ್ಲ ಮೇಡಮ್, 2.5 ಕಿಲೋಮೀಟರ್ ನೀವೇ ನೋಡಿದೀರಾ, ತುಂಬಾ ಹತ್ರದಲ್ಲಿ ಮಾಡಿದೀವಿ. ಬಟ್ ಗ್ರಾಹಕರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ಬೇಕು. ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಮೇಡಮ್, ಇಲ್ಲಿ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಇರೋದ್ರಿಂದ ಇಲ್ಲಿ ಎಂಪ್ಲಾಯೀಸ್ ಗೆ ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ. ತುಂಬಾ ರಿಕ್ವೈರ್ಮೆಂಟ್ ಅಂದ್ರೆ ಅವ್ರ ಬಡ್ಜೆಟ್ ತಕ್ಕಂತ ಪ್ರಾಪರ್ಟಿ ಎಲ್ಲೂ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಕೂಡ ಅಪ್ರೂವಲ್ ಹೋಗ್ಬೇಕಂದ್ರೆ 3 ರಿಂದ 4 ಸಾವಿರ ರೂಪಾಯಿ ಇದೆ. ಅವ್ರಿಗೆ ಬರೋದೇ 25 ರಿಂದ 30 ಸಾವಿರ ರೂಪಾಯಿ ಸಂಬಳ ಬರುತ್ತೆ. ಅವ್ರು EMI ಕಟ್ಕೊಂಡು ಮನೆ ನಡ್ಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅದರಿಂದ ಏನ್ ಮಾಡಿದ್ವಿ, ಇಲ್ಲ ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ಬೇಕು. ಪ್ರತಿಯೊಬ್ಬರಿಗೂ ಹತ್ರ ಇದೆ. ಇಲ್ಲಿ ಎಂಪ್ಲಾಯೀಸ್ ಇಲ್ಲೇ ಪಕ್ಕದಲ್ಲಿ ವಾಸ ಮಾಡ್ತಾ ಇದಾರೆ, ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನಾದ್ರು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಪ್ರಾಪರ್ಟಿ ಕೊಡ್ಬೇಕು ಅನ್ನೋದು ನಮ್ಮ ಯೋಚನೆ ಇತ್ತು. ಅದಕ್ಕೆ ತಕ್ಕಂಗೆ ನಾವು ಪ್ರಾಪರ್ಟಿನ ಒಳ್ಳೆ ಕಾನ್ಸೆಪ್ಟ್ ಮಾಡಿದಿರಲ್ಲ. ಖಂಡಿತ ಮೇಡಮ್, ಖಂಡಿತ. ಆಮೇಲೆ ಇನ್ನೊಂದು ಗೊತ್ತಾ ಸರ್, ಇದೇ ಮೇನ್ ರೋಡ್ ನೋಡಿ ವೀಕ್ಷಕರೇ. ಇವಾಗ ಅಲ್ಲಿ ನೋಡ್ಬೋದು, ನೀವು ಕಾರ್ ನಿಂತ್ಕೊಂಡಿದ್ಯಲ್ಲ, ಅದೇ ಮೇನ್ ರೋಡ್ ಅಲ್ವಾ ಸರ್? ಹೌದು ಮೇಡಮ್, ಇದೇ ಮೇನ್ ರೋಡ್. ಅದು ನೆಕ್ಸ್ಟ್ ಅಟ್ಯಾಚ್ ಆಗಿರುವಂತ ಲೇಔಟ್ ಇದು ಅಲ್ವಾ ಸರ್? ಹೌದು ಮೇಡಮ್, ತುಂಬಾ ನಿಯರ್ ಬೈ ಇದೆ. ರೋಡ್ ಇಂದ ಎಲ್ಲ ಒಳಗಡೆ ಅಂತ ಮಾಡಿಲ್ಲ ನೀವು, ರೋಡ್ ಪಕ್ಕದಲ್ಲೇ ಲೇಔಟ್ ಮಾಡಿದೀರಾ. ಹೌದು ಮೇಡಮ್. ಸರ್ ಇವಾಗ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಕನೆಕ್ಟಿವಿಟಿ ತುಂಬಾ ಇದೆ. ನೀವು ಮೈಸೂರು ರೋಡ್ ಹೋಗ್ಬೇಕಾ, ಪುಣೆ ರೋಡ್ ಇರೋದ್ರಿಂದ ಮೈಸೂರು ರೋಡ್ಗಿದೆ, ತುಮಕೂರ್ಗಿದೆ, ಮತ್ತೆ ಏರ್ಪೋರ್ಟ್ ರೋಡ್ಗೆ ನಿಮ್ಗೆ ನೋಡ್ತಾ ಇರ್ಬೋದು. ಈಗ ದಾಬಾಸ್ಪೇಟೆಯಿಂದ ಒಂದು ರಿಂಗ್ ರೋಡ್ ಆಗಿದೆ. ಅದು ದಾಬಾಸ್ಪೇಟೆಗೆ ಇಲ್ಲಿಂದ 30 ಮಿನಿಟ್ಸ್ ಅಲ್ಲಿ ನೀವು ಏರ್ಪೋರ್ಟ್ ಹೋಗ್ಬೋದು. ಮತ್ತೆ ನೀವು ಮೈಸೂರು ರೋಡ್ಗೆ ಹೋಗ್ಬೇಕಾ, ಮೈಸೂರ್ಗೆ ಹೋಗ್ಬೇಕಾ, ಪ್ರತಿಯೊಂದಕ್ಕೂ ಕನೆಕ್ಟಿವಿಟಿ ಇದೆ.
ಅಲ್ವಾ ಸರ್? ಇವಾಗ ಖಂಡಿತ. ರೋಡ್ ಎಲ್ಲ ತುಂಬಾನೇ ಜಸ್ಟ್ ಚೆನ್ನಾಗಿ ನೀವು 2 ಮಾಡಿದ್ದಾರೆ. ಮಿನಿಟ್ಸ್ ಅಲ್ಲಿ ಹೈವೇಗೆ ಹೋಗ್ಬಿಡ್ತೀರಾ. ಹೌದು. ಮೈಸೂರ್ ಕಡೆಗೆ ಹೋಗ್ಬೇಕಾ, ತುಮಕೂರು ಕಡೆಗೆ ಹೋಗ್ಬೇಕಾ, ಎಲ್ಲದಕ್ಕೂ ಕನೆಕ್ಟಿವಿಟಿ ಬೆಸ್ಟ್ ಅಂತ ಬೆಸ್ಟ್. ಹೇಳ್ಬೋದು. ಇನ್ನೊಂದ್ ಖಂಡಿತ ಸ್ವಲ್ಪ ಟ್ರಾಫಿಕ್ ಫ್ರೀನು ಇದೆ ಅಲ್ವಾ ಸರ್? ಖಂಡಿತ free ಬೇಗ madam. ರೀಚ್ ಎಲ್ಲಿ ಆಗ್ಬೋದು. ಖಂಡಿತ ಈಗ ನೋಡಿ, ಈಗ ರಿಂಗ್ ರೋಡ್ ಇರೋದ್ರಿಂದ ಹೌದು ಮತ್ತೆ ಈಗ ಸರ್. ತುಮಕೂರು ರೋಡ್ ನೀವು ಎತ್ಕೋಬಹುದು. ಇವಾಗ ಮುಂಚೆ 4 ಲೈನ್ಸ್ ಇತ್ತು, ಈಗ 6 ಲೈನ್ಸ್ ಆಗಿದೆ, ಹೌದು. ಕೆಲಸ ನಡೀತಾ ಇದೆ. ಸೊ ಮೈಸೂರು ರೋಡ್ ಇವಾಗ 6 ಲೈನ್ಸ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಹೌದು ಆಗ್ತಾ ಸರ್. ಇದೆಯೋ ಅದೇ ತರ ನಮ್ಮ ತುಮಕೂರು ರೋಡ್ನು ಅದೇ ತರ ಡೆವಲಪ್ಮೆಂಟ್ ಆಗ್ತಾ ಇದೆ. ಖಂಡಿತ. ಇನ್ನೊಂದು ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದಿರ ಸರ್. ಯಾಕಂದ್ರೆ ಇವಾಗ ನಿಯರ್ ಬೈ ಯಾರಾದ್ರೂ ಕೆಲ್ಸ ಮಾಡ್ತಾ ಇದ್ರೆ ಅವ್ರಿಗೆ ಇಲ್ಲಿ ಒಂದು ನಿವೇಶನ ತಗೋಬೇಕು ಅಂತ ಆಸೆ ಇರುತ್ತೆ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ತಾ ಇದೀರಾ ಅಂತ ಗೊತ್ತಾಯ್ತು. ಆದ್ರೆ ನಾವು ಇನ್ನು ಪ್ರೈಸ್ ನ ರಿವೀಲ್ ಮಾಡಿಲ್ಲ ನಾವು ಇನ್ನು. ಸರ್ ಇವಾಗ ಎಲ್ಲರೂ ಕಾಯ್ತಾ ಇರ್ತಾರೆ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟೊತ್ತೆಲ್ಲ ಮಾಹಿತಿ ಕೊಟ್ರಿ ಸರ್. ಪ್ರೈಸ್ ಏನಪ್ಪಾ ಇರ್ಬೋದು? ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಒಂದು ಒಳ್ಳೆ ಕಮ್ಮಿ ಬಜೆಟ್ ಅಲ್ಲಿ ಒಂದು ಸೈಟ್ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು. ಸರ್ ಏನ್ ಸರ್ ಒಂದು ಆಫರ್ ಏನಿದೆ ಸರ್ ನಮ್ಮ ಚಾನಲ್ ಅವ್ರಿಗೆ, ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಅವ್ರಿಗೆ? ಖಂಡಿತ ಮಾಡ್ಕೊಡ್ತೀವಿ ಮೇಡಮ್. 6,60,000 ರೂಪಾಯಿ 20-30, 13,20,000 30-40. ಅದೇ ರೂಪಾ ರಮೇಶ್ ಓಲ್ಗಾಸ್ ಕಡೆಯಿಂದ ಏನಾದ್ರು ನೀವು ಬಂದ್ರೆ ನಾವು ಡೈರೆಕ್ಟ್ 6,20,000 ಇರೋದು 5 ಲಕ್ಷಕ್ಕೆ ಕೊಡ್ತೀವಿ. 12,20,000 ಇರೋದು 10 ಲಕ್ಷಕ್ಕೆ ಕೊಡ್ತೀವಿ. ಸರ್ ಗ್ಯಾರಂಟಿ ಕೊಡ್ತೀರಲ್ಲ? ಖಂಡಿತ ಕೊಡೋಣ ಮೇಡಮ್, ಖಂಡಿತ ಕೊಡ್ತೀವಿ. ಅಲ್ವಾ ಸರ್? ಖಂಡಿತ. ನೋಡಿ 10 ಲಕ್ಷಕ್ಕೆ 30-40 ಇಲ್ಲೆಲ್ಲೂ ಇಲ್ಲ. 1,500 ರೂಪಾಯಿ ಕಡಿಮೆ ಎಲ್ಲೂ ಮಾರ್ತಾ ಇಲ್ಲ. ನಾವು ನಿಮ್ಮ ಚಾನಲ್ ಕಡೆಯಿಂದ ಏನಾದ್ರು ಬಂದ್ರೆ 10 ಲಕ್ಷಕ್ಕೆ 30-40 ಕೊಡ್ತೀರಾ ಸರ್? ಇಷ್ಟು ಒಳ್ಳೆ ಪ್ರೈಸ್ ಯಾರು ಕೊಡ್ತಾ ಇಲ್ವಲ್ಲ ಸರ್ ಸರೌಂಡಿಂಗ್. ಜಾಸ್ತಿ ಲಾಭ ಬೇಡ, ಕಡಿಮೆ ಲಾಭ ಇಟ್ಕೊಂಡು ಒಳ್ಳೆ ಡಾಕ್ಯುಮೆಂಟ್ ಇರುವಂತದ್ದು ಕಸ್ಟಮರ್ ಕೊಡೋಣ. ಅವರು ಹ್ಯಾಪಿ ಆಗಿದ್ರೆ ನಮ್ಗೆ ಸಾಕು. ಓಕೆ ಸರ್, ಇವಾಗ ಯಾರಾದ್ರೂ ಇವಾಗ ಬಂದು ಸೈಟ್ ಏನಾದ್ರು ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ನಿಮ್ಮ ಆಫೀಸ್ಗೆ ಬರ್ಬೇಕಾ ಇಲ್ಲ ಡೈರೆಕ್ಟ್ ಲೊಕೇಶನ್ ಗೆ ಬರ್ಬೇಕಾ? ಇಲ್ಲ, ಕೆಳಗಡೆ ಬರ್ತಾ ಇರೋಂತ ನಂಬರ್ ಗೆ ಕಾಲ್ ಮಾಡಿದ್ರೆ ಸಾಕು. ನಮ್ಮ ಎಕ್ಸಿಕ್ಯೂಟಿವ್ಸ್ ಪಿಕಪ್ ಮಾಡ್ಕೊಂಡು ಫ್ರೀ ಸೈಟ್ ವಿಸಿಟ್ ಇರುತ್ತೆ, ಅವ್ರಿಗೆ ತೋರಿಸ್ಕೊಡ್ತೀವಿ. ಅವ್ರಿಗೆ ಓಕೆ ಅಂದ್ರೆ ಕಂಪ್ನಿಗೆ ಬಂದು ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಆ ಡಾಕ್ಯುಮೆಂಟ್ ತಗೊಂಡೋಗಿ ಲೀಗಲ್ ಚೆಕ್ ಮಾಡ್ಕೊಂಡು ಓಕೆ ಆದ್ರೆ ಡೈರೆಕ್ಟ್ ನೆಕ್ಸ್ಟ್ ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸರ್ ಇವಾಗ ಡಾಕ್ಯುಮೆಂಟ್ಸ್ ಏನಾದ್ರು ತಗೋಬೇಕಂತ ಹೇಳಿದ್ರು ಸರ್, ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ ಎಷ್ಟು ಅಮೌಂಟ್ ಪೇ ಮಾಡ್ಬೇಕು? 10,000 ತಗೊಂತೀವಿ ಮೇಡಮ್. 10,000 ಅದು ರಿಟರ್ನಬಲ್. ಅವ್ರು 7 ಡೇಸ್ ಅಲ್ಲಿ ಲೀಗಲ್ ಏನಾದ್ರು ಕ್ಲಿಯರ್ ಆಗಿಲ್ಲ ನಮಗ್ ಬೇಡ ಅಂದ್ರೆ 10,000 ವಾಪಸ್ ಕೊಡ್ತೀರಾ? ಓಕೆ, ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ ವೀಕ್ಷಕ? ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ 5 ಲಕ್ಷಕ್ಕೆ 20-30 ಸೈಟ್ ಅಂತೂ ಎಲ್ಲೂ ಸಿಗೋದಿಲ್ಲ. ಹಾಗೆ 10 ಲಕ್ಷಕ್ಕೆ 30-40 ಸೈಟ್ ಅಂತೂ ನಿಮ್ಗೆ ಎಲ್ಲೂ ಸಿಗಲ್ಲ. ಯಾಕಂದ್ರೆ ಇದು ಪ್ರೀ ಲಾಂಚ್ ಆಫರ್ ಅಂತ ಮಾತ್ರ ಬಿಟ್ಟಿರೋದು ಫ್ರೆಂಡ್ಸ್. ಆಮೇಲೆ ನೀವು ಫುಲ್ಲಿ ಡೆವಲಪ್ ಆದ್ಮೇಲೆ ಪ್ರೈಸ್ ಇನ್ಕ್ರೀಸ್ ಆಗುತ್ತಲ್ವಾ? ಖಂಡಿತ ಆಗುತ್ತೆ ಮೇಡಮ್. ಅಲ್ವಾ ಸರ್? ಇನ್ನೊಂದು 15 ದಿವಸ ಮಾತ್ರ ಈ ಆಫರ್ ನಾನು ಕೊಡ್ತೀನಿ. ಆಮೇಲೆ ನಾವೇನ್ ಹೇಳಿದ್ವಿ 13,20,000 ಅದೇ ರೇಟ್ ನಾವು ಅದೇ ರೇಟ್ ಮಾಡ್ತೀರಾ? ಹಾಗಾದ್ರೆ ಈ ಚಾನ್ಸ್ ನ ಯಾಕೆ ಮಿಸ್ ಮಾಡ್ಕೊಳಕ್ ಹೋಗ್ತೀರಾ ವೀಕ್ಷಕರೇ? ಯಾಕಂದ್ರೆ 5 ಲಕ್ಷಕ್ಕೆ 20-30 ಸೈಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಹಾಗೆ 10 ಲಕ್ಷಕ್ಕಂತೂ 30-40 ಸೈಟ್ ನಿಮ್ಗೆ ಇಲ್ಲಿ ಸರೌಂಡಿಂಗ್ ಎಲ್ಲೇ ಹೋಗಿ ನೀವು ವಿಚಾರಿಸಿದ್ರು ಇಷ್ಟು ಕಮ್ಮಿ ಬಜೆಟ್ಗೆ ಸಿಗಲ್ಲ. ಆದ್ರೆ ದುರ್ಗಾಶ್ರೀ ವೆಂಚರ್ಸ್ ಅವ್ರು ಮಾತ್ರನೇ ಈ ಸ್ಪೆಷಲ್ ಆಫರ್ ಕೊಟ್ಟಿದ್ದಾರೆ ನಮ್ಮ ವೀಕ್ಷಕರಿಗೆ ಮಾತ್ರ. ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಅವ್ರಿಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ತುಂಬಾ ಜನ ಕೇಳ್ತಾ ಇದ್ರಿ ಮೇಡಮ್ 10 lakhs ಅಲ್ಲಿ ಯಾವ್ದಾದ್ರು 30-40 ಸೈಟ್ ಸಿಗುತ್ತಾ? ಇಲ್ಲ ನಮ್ಗೆ 20-30 ಒಂದು 5 lakhs 6 lakhs ಒಳಗಡೆ ಯಾವ್ದಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ನೋಡಿ, ದುರ್ಗಾಶ್ರೀ ವೆಂಚರ್ಸ್ ಅವ್ರ ಮಾತ್ರ ಎಲ್ಲಾರ್ಗು ಒಂದು ಕೈಗೆಟುಕುವ ದರದಲ್ಲಿ ಒಂದು ಸೈಟ್ ಹಾಗೆ ನಿವೇಶನ ತಗೋಬೇಕಂತ ಹೇಳ್ಬಿಟ್ಟು ಈ ಆಫರ್ ನ ಕೊಟ್ಟಿದ್ದಾರೆ. ಈ ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಮಾತ್ರ. ಇನ್ನು ನೆಕ್ಸ್ಟ್ ನೀವು ಒಂದು 15-20 ಡೇಸ್ ಆದ್ಮೇಲೆ ಫುಲ್ಲಿ ಲೇಔಟ್ ಕಂಪ್ಲೀಟ್ ಆದ್ಮೇಲೆ ನೀವೇನೋ ಬಂದು ಸರ್ ನಂಗೆ 5 ಲಕ್ಷ ಕೊಡಿ ಅಂತ ಹೇಳಿದ್ರೆ ಇಲ್ಲ ಅಲ್ವಾ ಸರ್? ಖಂಡಿತ ಇಲ್ಲ ಮೇಡಮ್, ಆಗಲ್ಲ. ಅದಕ್ಕೆ ಈಗಲೇ ನೀವು ಕಾಲ್ ಮಾಡಿ ಟೋಕನ್ ಅಡ್ವಾನ್ಸ್ ಮಾಡಿ ಬ್ಲಾಕ್ ಮಾಡ್ಕೊಳ್ಳಿ. 100% ಡೆವಲಪ್ಮೆಂಟ್ ಆಗೋಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಈ ಆಫರ್ ನ ನೀವು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಹೌದು ಸರ್, ಇವಾಗ ಸುಮಾರು ಜನಕ್ಕೆ ಇವಾಗ ಸೈಟ್ ತಗೊಂಡಿರ್ತಾರೆ, ಮನೆ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಇದೇನಾದ್ರು ಆಫರ್ ಇದೆಯಾ ಸರ್? ಇದೊಂದೇನಾದ್ರು? ಖಂಡಿತ ಇದೆ ಮೇಡಮ್. ವಿಲ್ಲಾಸ್ ಟೈಪ್ ಮಾಡ್ತಾ ಇದೀವಿ. 20-30 ನೀವೇನಾದ್ರು ಮನೆ ಕಟ್ಕೊಳಕ್ ಆಗಿಲ್ಲ, ನಾವು ದೂರ ಇದೀವಿ, ನಮ್ಗೆ ಅಲ್ಲಿ ಯಾರು ಗೊತ್ತಿಲ್ಲ, ನೀವೇನಾದ್ರು ಮಾಡ್ಕೊಡ್ತೀರಾ ಅಂದ್ರೆ ಖಂಡಿತ 20-30ಕ್ಕೆ 20 ಲಕ್ಷಕ್ಕೆ 1 BHK ಕಟ್ಕೊಡ್ತೀರಾ? ಅದೇ 2 BHK ಬೇಕಂದ್ರೆ 30-40 ಅಲ್ಲಿ 40 ಲಕ್ಷಕ್ಕೆ ಕಟ್ಕೊಡ್ತೀರಾ? 40 ಲಕ್ಷ ಕಟ್ಕೊಡ್ತೀರಾ? ಓಕೆ, ಮೀನ್ಸ್ ವಿತ್ ಕನ್ಸ್ಟ್ರಕ್ಷನ್ ಕೂಡ ಮಾಡಿ ಕೊಡ್ತೀವಿ ಮೇಡಮ್. ಒಂದು ಒಳ್ಳೆ ಆಫರ್ ಕೊಡ್ತಾ ಇದೀರಲ್ವಾ ಸರ್? ಯಾಕಂದ್ರೆ ಇವಾಗ ಒಂದು ಸೈಟ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಯೋಚನೆ ಮಾಡೋದು ಜನ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಗೆ ಎಷ್ಟಾಗುತ್ತೋ, ಎಲ್ಲಪ್ಪ ಯಾರು ಗುಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ನಮ್ಮ ಹತ್ರನೇ ಬನ್ನಿ, ನಾವೇ ಕಟ್ಟಿ ವಿತ್ ಮನೆ ಸಮೇತ ಕೀ ಕೊಡ್ತೀವಿ. ಹೌದಾ ಸರ್? ಇದ್ರಲ್ಲಿ ಏನಾದ್ರು ಡಿಸ್ಕೌಂಟ್ ಏನಾದ್ರು ಇದೆಯಾ ಸರ್? ಖಂಡಿತ ಇಲ್ಲ. ಈ ಆಫರ್ ಅಲ್ಲಿ ಯಾರು ಇಷ್ಟು ಕಡಿಮೆ ಬಡ್ಜೆಟ್ ಅಲ್ಲಿ ಸೈಟು
ಪ್ಲಸ್ ಮನೇನು 40 ಲಕ್ಷಕ್ಕೆ 30-40 ಯಾರು ಕೊಡಲ್ಲ ಸರ್. ಖಂಡಿತ ಮೇಡಮ್. ಖಂಡಿತ ಬೆಸ್ಟ್ ಪ್ರೈಸ್ ಕೊಡಲ್ಲ. ಅಲ್ಲಿ ಅದರಲ್ಲೂ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡಿ. ನೋಡಿ ಸರ್, ನಮ್ಮ ಖಂಡಿತ. ವೀಕ್ಷಕರು ಯಾರಾದ್ರೂ ಬಂದ್ರೆ ಕೇಳಿದ್ರೆ ಒಂದು ಸ್ಮಾಲ್ ಡಿಸ್ಕೌಂಟ್ ಖಂಡಿತ ಮಾಡ್ಕೊಡಿ ಸರ್. ಮಾಡ್ಕೊಡೋಣ ಮೇಡಮ್. ಖಂಡಿತ ಮಾಡ್ಕೊಡಿ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ ವೀಕ್ಷಕರೇ? ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ವಿತ್ ಮನೆ ಕೂಡ ಯಾರು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ ಹೇಳಿ? ಅದು 2030ಗೆ ನಿಮ್ಗೆ ಕೇವಲ 20 ಲಕ್ಷಕ್ಕೆ ಸೈಟು ಹಾಗೂ ಮನೆ ಕೂಡ ಆಗುತ್ತೆ. ಹಾಗೆ 30-40ಗೆ ಸೈಟು ಮತ್ತೆ ಮನೆ ಜಸ್ಟ್ ನಿಮ್ಗೆ 40 lakhs rupeesಗೆ ಆಗುತ್ತೆ ನೋಡಿ. ಇನ್ನೇನು ಯೋಚನೆ ಮಾಡ್ತೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ, ಆಫೀಸಿಗೆ ಬನ್ನಿ ಒಂದ್ಸಲಿ ಲೇಔಟ್ಗೆ ಬನ್ನಿ. ಲೇಔಟ್ ನ ನೋಡಿ ನೆಕ್ಸ್ಟ್ ಒಂದು 15-20 ಡೇಸ್ ಅಲ್ಲಿ ಫುಲ್ ಕಂಪ್ಲೀಟ್ ಕೊಡೋಣ ಆಗುತ್ತೆ. ಬನ್ನಿ, ಏನಾದ್ರೂ ಇಷ್ಟ ಆಯ್ತಾ ನಿಮ್ಗೆ, ಆಫೀಸ್ಗೆ ಹೋಗ್ಬಿಟ್ಟು ಸರ್ಗೆ ವಿಸಿಟ್ ಮಾಡಿ ಸರ್ ಹತ್ರ ಮಾತಾಡ್ಬಿಟ್ಟು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಳ್ಳಿ. 10,000 ಪೇ ಮಾಡಿದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ಗೆ ತೋರಿಸಿ, ಒಬ್ರಲ್ಲ ಇಬ್ರು ಲಾಯರ್ಗೆ ತೋರಿಸಿ, ನಿಮಗೆ ಲೀಗಲ್ ಎಲ್ಲ ಒಪಿನಿಯನ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ನೀವು ಲೋನ್ಗಾದ್ರೂ ಹೋಗ್ಬೋದು, ಇಲ್ಲ ಕ್ಯಾಶ್ಗಾದ್ರೂ ಹೋಗ್ಬೋದು. ಅದಾದ್ಮೇಲೆ ನಿಮ್ಗೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತಾರೆ. ಸರ್, ಇವಾಗ ರಿಜಿಸ್ಟ್ರೇಷನ್ ಆದ್ಮೇಲೆ ಖಾತಾ ಟ್ರಾನ್ಸ್ಫರ್ ಎಷ್ಟು ದಿನದಲ್ಲಿ ಆಗ್ಬೋದು ಸರ್? 45 ಡೇಸ್ ಅಲ್ಲಿ ಆಗುತ್ತೆ. 45 ಡೇಸ್ ಅಲ್ಲಿ ಆಗುತ್ತೆ ಸರ್. ಇವಾಗ ಸೈಟ್ ಪರ್ಚೇಸ್ ಮಾಡಿದ್ರು, ನೆಕ್ಸ್ಟ್ ಸೈಟ್ ಪರ್ಚೇಸ್ ಆದ್ಮೇಲೆ ಸರ್ ಇವಾಗ ಮನೆ ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಡ್ತೀರಾ ಸರ್? ಖಂಡಿತ ಮೇಡಮ್ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ ಸರ್, ಇವಾಗ ಲೋನ್ ಫೆಸಿಲಿಟಿ ಏನಾದ್ರೆ ಸರ್, ಇವಾಗ 5 ಲಕ್ಷ ಇವಾಗ ಸೈಟ್ ತಗೋಬೇಕಂತ ಇರ್ತಾರೆ, ಅವ್ರ ಹತ್ರ ಕೇವಲ ಒಂದು 50,000 1 ಲಕ್ಷ ಅಮೌಂಟ್ ಇರುತ್ತೆ. ಯಾಕಂದ್ರೆ ಸುಮಾರು ಜನ ಕ್ಯಾಬ್ ಡ್ರೈವರ್ಸ್ ಆಗಿರ್ತಾರೆ, ಸುಮಾರು ಲೇಡೀಸ್ ಗಾರ್ಮೆಂಟ್ಸ್ ಹೋಗೋರು ಇರ್ತಾರೆ, ಅವ್ರಿಗೂ ಒಂದು ಆಸೆ ಇರುತ್ತಲ್ವಾ ಸರ್, ಒಂದು ಸೈಟ್ ಮಾಡ್ಕೊಡೋಣ ತಗೋಬೇಕು ಮೇಡಮ್. ಅಂತ ಅಂತ ಸಿವಿಲ್ ಇಲ್ಲ ಅನ್ನೋರ್ಗುನು ನಾವು ಲೋನ್ ಮಾಡಿಸ್ಕೊಡ್ತೀವಿ. ಲೋನ್ ಒಂದ್ ವೇಳೆ ಅವ್ರ ಹತ್ರ ಈಗ ನೋಡಿ, ನಾ 5 ಲಕ್ಷ ಸೈಟ್ ಅರ್ಧ ಸೈಟ್ ಮಾರ್ತಾ ಇದೀವಿ, ನಮ್ಮ ಹತ್ರ ಒಂದ್ 3 ಲಕ್ಷ ಇದೆ ಸರ್, ಹೌದು ಒಂದ್ ಸರ್. 2 ಲಕ್ಷ ನನ್ಗೊಂದ್ ಸ್ವಲ್ಪ ಕಾಲಾವಕಾಶ ಕೊಡಿ, ರಿಜಿಸ್ಟರ್ ಮಾಡ್ಕೊಡಿ ಅಂದ್ರೆ ಖಂಡಿತ ಈಗ್ಲೇ ಒಂದು ರಿಜಿಸ್ಟರ್ ಮಾಡಿ, ಒಂದು ಸ್ವಲ್ಪ ಇಂಟ್ರೆಸ್ಟ್ ಇಲ್ಲದೆ ಕಂಪ್ನಿ ಕಡೆಯಿಂದಾನೇ EMI ಮಾಡಿ ಕೊಟ್ಟು ಅವ್ರು ರಿಜಿಸ್ಟರ್ ಮಾಡ್ಕೊಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊಂದು ಫೆಸಿಲಿಟಿ ಯಾರು ಮಾಡ್ಕೊಡ್ತಾರೆ ಹೇಳಿ? ಕೇವಲ ಒಂದು 3 ಲಕ್ಷ ಕಟ್ಟಿದ್ರೆ ಸಾಕು, ಇನ್ ಮಿಕ್ಕಿದ 2 lakhs ನ ನೀವು ಸರ್ ಹತ್ರ ಬಂದು ಮಾತಾಡ್ಬೋದು. ಇಂಟ್ರೆಸ್ಟ್ ಫ್ರೀ EMI ಫೆಸಿಲಿಟಿ ಕೂಡ ಕೊಡ್ತಾರೆ. ನೀವು ಯಾವ ಬ್ಯಾಂಕ್ ಹೋಗ್ರಿ, ನೀವು ಎಲ್ಲೇ ಹೋದ್ರು ಇಂಟ್ರೆಸ್ಟ್ ಫ್ರೀ ಯಾರು ಕೊಡ್ತಾರೆ ಸರ್? ಖಂಡಿತ ಇಲ್ಲ ಮೇಡಮ್. ಅದು ಆಮೇಲೆ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಕೂಡ ಮಾಡ್ಕೊಡ್ತಾ ಇದ್ದೀರಾ. ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದೀರಾ ಸರ್. ಯಾಕಂದ್ರೆ ಎಲ್ಲರಿಗೂ ಒಂದು ಇವಾಗ ಸೈಟ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಮನೆಗೆ ಹೆಂಗಪ್ಪ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ಕೊಳ್ತಾ ಇರ್ತಾರೆ. ಅದರಿಂದ ಒಂದು ಲೋನ್ ಫೆಸಿಲಿಟಿ ಕೂಡ ಮಾಡ್ಕೊಡ್ತಿದ್ದೀರಾ, ಹಾಗೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಡ್ತಿದ್ದೀರಾ. ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡ್ತಾ ಇದೀರಾ ಸರ್. ಥ್ಯಾಂಕ್ ಯು. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಖಂಡಿತ ಮೇಡಮ್. ನೋಡಿ, ಈ ಪ್ರೈಸ್ ಅಲ್ಲಿ ಮುಂದೆಗೆ ಪ್ರಾಪರ್ಟಿ ಸಿಗೋದು ತುಂಬಾ ಕಷ್ಟ ಇದೆ. ನಾವು ಲೇಔಟ್ಸ್ ಮಾಡ್ತಾನೆ ಇರ್ತೀವಿ, ಈ ಬಜೆಟ್ ಅಲ್ಲಿ ಸಿಗೋದು ತುಂಬಾ ಕಷ್ಟ ಇದೆ. ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಬನ್ನಿ, ಇಲ್ಲಿನ ಅಕ್ಕಪಕ್ಕ ಇರುವಂತ ಎಂಪ್ಲಾಯೀಸ್ ಗೆ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ದೂರ ಇರೋರ್ಗು ಇನ್ವೆಸ್ಟ್ಮೆಂಟ್ ಗೆ ಬೆಸ್ಟ್ ಪ್ರಾಪರ್ಟೀಸ್ ಅಂತ ಹೇಳ್ತೀನಿ. ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನೇ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ, ಇಲ್ಲಾಂದ್ರೆ ಏನಾದ್ರು ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ನಿಮ್ಗೆ ಏನೇ ಡೌಟ್ಸ್ ಇರ್ರಿ ಸರ್ ಕ್ಲಾರಿಫೈ ಮಾಡ್ಕೊಡ್ತಾರೆ ನಿಮ್ಗೆ. ಹಾಗೆ ಒಂದ್ಸಲಿ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಸೈಟಿಗೆ ವಿಸಿಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗೆ ಸೈಟ್ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಟಿ ಬೇಗೂರಿಂದ ಕೇವಲ ಒಂದು 2 to 2.5 kilometers ಅಲ್ಲೇ ಮಾತ್ರನೇ ಇರೋದು ಲೇಔಟ್. ಮಾತ್ರ ತುಂಬಾನೇ ಚೆನ್ನಾಗಿದೆ ಲೇಔಟ್ ಮಾತ್ರ. ಫುಲ್ಲಿ ಕಂಪ್ಲೀಟ್ ಆದ್ಮೇಲೆ ಅಂತೂ ಲೇಔಟ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಕಂಪ್ಲೀಟ್ ಆದ್ಮೇಲೆ ಸರ್ ಸಖತ್ತಾಗಿರುತ್ತೆ ಪ್ರತಿಯೊಂದು. ಆಮೇಲೆ ನೋಡಿ, ನಿಮ್ಗೆ ಕೇವಲ ಸೈಟ್ ಅಂತಾನೆ ಅಲ್ಲ, ನಿಮ್ಗೆ ವಿಲಾಸ್ ಮೀನ್ಸ್ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ. ಇಷ್ಟು ಕಮ್ಮಿ ಬಜೆಟ್ಗೆ ನಿಮ್ಗೆ ಸೈಟ್ ಆಗಿರ್ಲಿ ಮನೆ ಆಗ್ಲಿ ನಿಮ್ಗೆ ಎಲ್ಲೂ ಸರೌಂಡಿಂಗ್ಸ್ ಎಲ್ಲೂ ಸಿಗಲ್ಲ ಅಲ್ವಾ ಸರ್? ಇಷ್ಟು ಕಮ್ಮಿ ಬಜೆಟ್ಗೆ. ಹಾಗಾದ್ರೆ ಇನ್ನೇನ್ ಯೋಚನೆ ಮಾಡ್ತೀರಾ? ದಯವಿಟ್ಟು ಒಂದ್ಸಲಿ ಸೈಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ಇನ್ನು ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅವ್ರು ಏನಾದ್ರು ಕಮ್ಮಿ ಬಜೆಟ್ ಏನಾದ್ರು ಸೈಟ್ ಮನೆ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಇನ್ಫಾರ್ಮೇಶನ್ ನಮ್ಗೆ ಕೊಟ್ರಿ. ಬೆಸ್ಟ್ ಟೈಮ್ ನಾವು ಇವತ್ತು ದುರ್ಗಶ್ರೀ ವೆಂಚರ್ಸ್ ಅವರ ಒಂದು ವಿಡಿಯೋನ ಮಾಡಿದೀವಿ ಸರ್. ಇದೇ ತರ ಇನ್ನು ಹಲವಾರು ಲೇಔಟ್ಗಳು, ನಿಮ್ಮ ಕನ್ಸು ಇನ್ನೂ ಜಾಸ್ತಿ ಇದೆ, ಎಲ್ಲರಿಗೂ ಒಂದು ಸೈಟ್ ಗಳು ಸಿಗ್ಲಿ ಅಂತ ಹೇಳ್ಬಿಟ್ಟು ಆ ಕನ್ಸು ನನ್ಸಾಗ್ಲಿ ಸರ್. ಇನ್ನು 10 100 ಇನ್ನು ಸೈಟ್ ಗಳು ಮಾಡಿ ಸರ್. ಇದೆ ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೀಕ್ಷಕರೇ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.